ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಏನಿರುತ್ತೋ ಏನಿರೋದಿಲ್ವೋ ಎಲ್ಲದರ ಕುರಿತು ಒಂದು ಚಿಂತೆ. ಹಲ್ಲೆಲೂಯಾ. ನಾಳೆ ಇದಕ್ಕೆ ನಾನು ಏನ್ ಮಾಡ್ಲಿ, ಅದಕ್ಕೆ ಏನ್ ಮಾಡ್ಲಿ, ಈ ವಿಷಯ ಹೇಗ್ ಮಾಡ್ಲಿ, ಆ ವಿಷಯ ಹೇಗ್ ಮಾಡ್ಲಿ, ಇದು ಹೇಗೆ ಹಾಗೆ ಹೀಗೆ ಎಂಬುದಾಗಿ ಪ್ರತಿಯೊಂದು ವಿಷಯದ ಕುರಿತು ನಾವು ಚಿಂತೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನ್ನ ಚಿಂತೆ ಭಾರವನ್ನು ಯಾರ ಮೇಲೆ ಹಾಕ್ಬೇಕಂತೆ? ಯೆಹೋವನ ಮೇಲೆ ಹಾಕಬೇಕಂತೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಳು 37:5 ಹೇಳುತ್ತೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೀರ್ತನೆಗಳು 55:22 ಹೇಳುತ್ತೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಹೇಳ್ತೇನೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟಿರುತ್ತದೆ, ನೀವು ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಆದೀತೆ. ಹಲ್ಲೆಲೂಯಾ. 3 ಕಾರ್ಯಗಳು. ಒಂದನೇದಾಗಿ ನಾವು ನಮ್ಮ ಚಿಂತೆಯನ್ನೆಲ್ಲ ಕೂಡ ಯೆಹೋವನಿಗೆ ವಹಿಸಿಬಿಡಬೇಕು. ಎರಡನೇದಾಗಿ ನಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಬೇಕು. ಮೂರನೇದಾಗಿ ನಾವು ಚಿಂತೆ ಮಾಡಿ ಮಾಡಿ 1 ಇಂಚು ಕೂಡ 1 ಮೊಳ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲ್ಲೂಯ. 3 ವಿಷಯಗಳಿರುವಾಗ ನಾವು ಏನ್ ಮಾಡ್ತಾ ಇದ್ದೀವಿ? ನಾವು ಪ್ರತಿನಿತ್ಯ ಆಲಯಕ್ಕೆ ಹೋಗುವವರು, ಪ್ರತಿನಿತ್ಯ ಸತ್ಯವೇದ ಓದುವವರು, ಪ್ರತಿನಿತ್ಯ ಪ್ರಾರ್ಥನೆ ಮಾಡುವವರು, ನಂಬಿಗಸ್ತರು, ವಿಶ್ವಾಸಿಗಳು, ಇನ್ನು ನಮಗೆ ಅನೇಕ ಹೆಸರು. ಹಾಲೆಲ್ಲೂಯ. ಆದ್ರೆ ನಮ್ಮ ಜೀವನದಲ್ಲೂ ಕೂಡ ಪ್ರತಿನಿತ್ಯ ಏನಾಗ್ತಿದೆ? ಚಿಂತೆ ನಮ್ಮನ್ನ ಕಾಡ್ತಾ ಇದೆ. ಹಾಲೆಲ್ಲೂಯ. ನೋಡ್ರಿ, ನಾವು ಯಾವಾಗ ಚಿಂತೆಗಳಲ್ಲಿ ಮುಳುಗಿ ಹೋಗ್ತೀವೋ ಆಗ ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಕಡಿಮೆ ಆಗುತ್ತೆ. ಹಾಲೆಲ್ಲೂಯ. ಸತ್ಯವೇದ ಧ್ಯಾನ ಕಡಿಮೆ ಆಗುತ್ತೆ. ಮತ್ತೆ ನಾವು ಚಿಂತೆ ಮಾಡ್ತಾ 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 ನಮ್ಮಲ್ಲಿ ದುಃಖ ಭಾರ ಹೆಚ್ಚಾಗ್ಬಿಡುತ್ತೆ. ಹಾಲೆಲ್ಲೂಯ. ಅದರಿಂದಾಗಿ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಹಾಲೆಲ್ಲೂಯ. ಸರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಸರಿಯಾಗಿ ಊಟ ಮಾಡೋದಕ್ಕಾಗೋದಿಲ್ಲ, ಸಂತೋಷವಾಗಿ ನಮ್ಮಿಂದ ಇರೋಕೆ ಆಗೋದಿಲ್ಲ. ಹಾಲೆಲ್ಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ನಿಮಗೆ ಹೇಗೆ ಹೇಳುತ್ತೋ ಅದರ ಪ್ರಕಾರ ನಿಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ಪ್ರತಿದಿನ ನಡೆಯೋದಕ್ಕೆ ಅಭ್ಯಾಸ ಮಾಡಿಕೊಳ್ಳ್ರಿ. ನಮಗೊಂದು ಭಾಗ್ಯ ಏನು ಗೊತ್ತಾ? ನಾವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನಾವು ಯೇಸುವಿನ ಹೆಸರಿನಲ್ಲಿ ಜೀವಿಸುವವರು, ಆತನಂತೆ ಆ ಅದ್ಭುತಗಳನ್ನು ಮಾಡುವ ಶಕ್ತಿ ಹೊಂದಿರುವವರು. ಹೌದಲ್ವಾ? ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತಲ್ವಾ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದವುಗಳನ್ನು ಮಾಡ್ತಾನೆ ಎಂಬುದಾಗಿ. ಹಾಲೆಲ್ಲೂಯ. ಹಾಗಾದ್ರೆ ಯೇಸುಸ್ವಾಮಿ ಏನೆಲ್ಲ ಮಾಡಿದ್ರು? ಯೇಸುಸ್ವಾಮಿ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ರು, ಕುಂಟರಿಗೆ ಕಾಲು ಬರುವಂತೆ ಮಾಡಿದ್ರು, ಕುರುಡರಿಗೆ ಕಣ್ಣು ಕೊಟ್ರು, ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದ್ರು, ದೆವ್ವಗಳನ್ನ ಓಡಿಸಿದ್ರು, ಮೂರ್ಛಾರೋಗಿಯನ್ನ ಸ್ವಸ್ಥಪಡಿಸಿದ್ರು. ಇನ್ನು ಹೇಳ್ತಾ ಹೋಗ್ಬೇಕಂದ್ರೆ ಇನ್ನು ದಿನನಿತ್ಯ ಎಲ್ಲ ಅವರ ಅದ್ಭುತ ಅತಿಶಯಗಳನ್ನ ಹೊಗಳ್ತಾನೆ ಇರ್ಬೋದು. ಅಲ್ಲೆಲ್ಲೂಯ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದವುಗಳನ್ನ ಮಾಡ್ತಾನೆ ಎಂಬುದಾಗಿ. ಆದ್ರೆ ಯಾಕೆ ನಮ್ಮ ಜೀವನದಲ್ಲಿ ಆತನು ಮಾಡುವ ಕಾರ್ಯಗಳು ಮಾಡೋದಕ್ಕೆ ಆಗ್ತಾ ಇಲ್ಲ? ಅಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಅಟ್ಲೀಸ್ಟ್ ನಾವು ಬೇರೆಯವ್ರಿಗೆ ಮಾಡದೆ ಹೋದ್ರು ಪರವಾಗಿಲ್ಲ, ನಮ್ಮೊಳಗಾದ್ರೂ ಆತನು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ಅಟ್ಲೀಸ್ಟ್ ನಮ್ಮೊಳಗಾದ್ರೂ ನಡಿಬೇಕಲ್ವಾ? ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ಜೀವವುಳ್ಳ ವಾಕ್ಯ. ನಾನು ಪ್ರತಿನಿತ್ಯ ಹೇಳ್ತೇನೆ, ಮತ್ತೆ ಪ್ರತಿನಿತ್ಯ ನಾನು ಅದನ್ನು ನಂಬ್ತೇನೆ. ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನನ್ನ ವಾಕ್ಯವನ್ನು ಅಳವಡಿಸ್ಕೊಳ್ತೇನೆ. ನಿಮ್ಮ ಚಿಂತೆ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕ್ರಿ ಎಂಬುದಾಗಿ ಆ ವಾಕ್ಯವನ್ನು ನನ್ನ ಜೀವನದಲ್ಲಿ ಪ್ರತಿನಿತ್ಯ ನಾನು ಅಳವಡಿಸ್ಕೊಳ್ತೇನೆ. ಹೌದು, ನಮಗೂ ಕೂಡ ಕಷ್ಟ ಇದೆ, ಮಕ್ಕಳನ್ನು ಓದಿಸ್ಬೇಕು, ನಮಗೂ ಪರಿಸ್ಥಿತಿಗಳು ಹಾಗೆ ಹೀಗೆ ಮೇಲೆ ಕೆಳಗೆ ಆಗುತ್ತೆ, ನಾವು ಹಳ್ಳ ದಿನಗಳನ್ನು ದಾಟಬೇಕು, ಸೇವೆ ಹಾದಿಯಲ್ಲಿ ಎಷ್ಟೋ ಕಾರ್ಯಗಳು ಆಗಿದ್ರೂ ಕೂಡ ನಾವು ಯಾಕೆ ಚಿಂತೆ ಮಾಡೋದಿಲ್ಲ ಅಂದ್ರೆ ಈ ವಾಕ್ಯವನ್ನು ನಾನು ಪ್ರತಿನಿತ್ಯ ನಂಬ್ತೇನೆ. ದೇವರೇ, ಈ ಚಿಂತೆ ನನ್ನದಲ್ಲಪ್ಪ, ನೀವು ಹೇಳಿದ್ದೀರಾ ನಿನ್ನ ಭೂಯಾತ್ರೆ ಚಿಂತೆನ ಯೆಹೋವನಿಗೆ ವಹಿಸ್ಬಿಡು ಅಂತ ನಿಮಗೆ ವಹಿಸ್ತಾ ಇದ್ದೀನಿ. ವಹಿಸೋದು ಅಂದ್ರೆ ಏನ್ರಿ? ಈಗ ಒಂದು ಮನೇಲಿ ಒಂದು ಮದ್ವೆ ಕಾರ್ಯ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಈಗ ನೀವೇ ಅಡಿಗೆ ಮಾಡಕ್ಕಾಗುತ್ತಾ? ನೀವೇ ಬಡ್ಸಕ್ಕೆ ಆಗುತ್ತಾ? ನೀವೇ ಫೋಟೋ ಶೂಟ್ ಮಾಡಕ್ಕಾಗುತ್ತಾ? ನೀವೇ ಬರೋರ್ನೆಲ್ಲ ವಿಚಾರಿಸ್ಕೊಳಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಆಗ ನಾವೇನ್ ಮಾಡ್ತೀವಿ? ಅಡಿಗೆಯವ್ರಿಗೆ ಅಂತ ಒಬ್ಬರನ್ನ ಇರ್ತೇವೆ. ಹಾಲೆಲ್ಲೂಯ.
ಫೋಟೋಶೂಟ್ ಮಾಡೋದಕ್ಕೆ ಅಂತ ಒಬ್ಬರನ್ನ ನೇಮಿಸ್ತೇವೆ. ಹಾಲೆಲೂಯ. ಆಗ ನೀವು ಬರೋರ್ನೆಲ್ಲ ವಿಚಾರಿಸ್ಕೊಳ್ತಾ ಊಟದ ಹತ್ರ ಹೋಗಿ ಎಲ್ಲರನ್ನ ಮಾತಾಡಿಸ್ಕೊಂಡು ಎಲ್ಲವನ್ನ ನೀವು ಔತಣದಲ್ಲಿ ಎಲ್ಲ ಹೋಗಿ ನೋಡ್ತೀರ. ಹಾಲೆಲೂಯ. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನು ವಹಿಸ್ಬಿಡ್ತೀರ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಚಿಂತೆ ಭಾರವನ್ನ, ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿ ಬಿಡು. ಹಾಲೆಲೂಯ. ವಹಿಸಿಬಿಟ್ಟು ಏನ್ ಮಾಡ್ಬೇಕಂತೆ? ಭರವಸದಿಂದಿರಬೇಕು. ಈಗ ಅಡಿಗೆ ಭಟ್ರಿಗೆ ಅಡಿಗೆ ಮಾಡೋದಕ್ಕೆ ಹೇಳ್ಬಿಟ್ಟ ಮೇಲೆ ನೀವು ಮತ್ತೆ ಏನಾದ್ರು ಚಿಂತೆ ಮಾಡ್ತೀರಾ? ಅಬ್ಬಬ್ಬಾ ಇಷ್ಟು ಜನ ಬಂದ್ಬಿಟ್ಟಿದ್ದಾರೆ, ಅಯ್ಯೋ ಸಾಂಬಾರ್ ಸಾಕಾಗುತ್ತೋ ಇಲ್ವೋ, ಈ ಸ್ವೀಟ್ ಸಾಕಾಗುತ್ತೋ ಇಲ್ವೋ, ನಾನು ಸ್ವಲ್ಪ ಅದ್ ಮಾಡ್ಲಾ ಇದ್ ಮಾಡ್ಲ ಚಿಂತೆ ಮಾಡ್ತೀರಾ? ಇಲ್ಲ. ಯಾಕೆಂದ್ರೆ ನೀವು ಆ ಕಾಂಟ್ರಾಕ್ಟ್ ತಗೊಂಡ್ಮೇಲೆ ಅವ್ರಿಗೆ ಎಲ್ಲವನ್ನ ಸಂಪೂರ್ಣ ಜವಾಬ್ದಾರಿ ಒಪ್ಪಿಸ್ಕೊಟ್ಟಿರ್ತೀರ. ನೀವು ಚಿಂತೆ ಮಾಡೋದಿಲ್ಲ. ನಿಮ್ಗೊಂದು ನಂಬಿಕೆ ಇರುತ್ತೆ, ಅಡಿಗೆ ಭಟ್ರಿಗೆ ಇಷ್ಟು ಜನಕ್ಕೆ ನಾವು ಊಟ ಆರ್ಡರ್ ಕೊಟ್ಟಿದ್ದೇವೆ, ಅವ್ರು ಇಷ್ಟನ್ನು ನೋಡ್ಕೊಳ್ತಾರೆ, ಇಷ್ಟನ್ನು ಮಾಡ್ತಾರೆ ಎಂಬುದಾಗಿ ಸಾಮಾನ್ಯ ಒಂದು ಅಡಿಗೆಯವರ ಮೇಲೆ ನಂಬಿಕೆ ಇಡ್ತೀರಾ, ಸಾಮಾನ್ಯ ಒಂದು ಫೋಟೋ ಶೂಟ್ ಮಾಡೋರ ಮೇಲೆ ನಂಬಿಕೆ ಇಡ್ತೀರಾ, ಈ ಲೋಕದಲ್ಲಿರುವ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ನೀವು ನಂಬಿಕೆ ಇಡ್ತೀರಾ. ಆದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಚಿಂತೆ ಭಾರವನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು ಎಂಬುದಾಗಿ. ಹಾಲೆಲೂಯ. ಇನ್ನು ಅನೇಕರು ನಿಮ್ಮ ಚಿಂತೆಗಳನ್ನೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತೀರಾ. ದೇವರೇ, ನನ್ನ ಚಿಂತೆಯನ್ನು ತೆಗೆದುಹಾಕು, ನನಗೆ ಈ ಕಷ್ಟವನ್ನ ಪರಿಹರಿಸು, ನನಗೆ ಈ ರೋಗದಿಂದ ಬಿಡುಗಡೆ ಕೊಡು, ಈ ಸಾಲದಿಂದ ಬಿಡುಗಡೆ ಕೊಡು, ಈ ಕಷ್ಟದಿಂದ ತಪ್ಪಿಸು, ನನ್ನ ಮಕ್ಕಳ ಭವಿಷ್ಯವನ್ನ ಈ ರೀತಿಯಾಗಿ ಮಾಡ್ರಿ, ಹೀಗೆ ಹಾಗೆ ಎಲ್ಲವನ್ನ ಹೇಳಿ ನಿಮ್ಮ ಚಿಂತೆಯೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತೀರಾ. ಎಲ್ಲವನ್ನ ಯೆಹೋವನಿಗೆ ವಹಿಸ್ತೀರಾ. ಆಮೇನಂತ ಹೇಳಿ ಎದ್ದೇಳ್ತೀರಾ. ಮತ್ತೆ ನಿಮ್ಮ ಬಾಯಲ್ಲಿ ಎಂತ ಮಾತುಗಳು ಬರ್ತಾ ಇದೆ. ಅದರ ನಂತರ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಬಹಳ ಮುಖ್ಯವಾದ ವಿಷಯ ಪ್ರಿಯರೇ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಎಷ್ಟೋ ಅದ್ಭುತಗಳನ್ನ, ಅತಿಶಯ ಆಶ್ಚರ್ಯ ಕಾರ್ಯಗಳನ್ನ ಮಾಡಿದ್ರು. ಅವುಗಳನ್ನ ಮಾಡೋದಕ್ಕಿಂತ ಮುಂಚೆ ದೇವರು ಒಂದು ಮಾತು ಕೇಳ್ತಾ ಇದ್ರು, ನೀವು ಚೆನ್ನಾಗಿ ಸತ್ಯವೇದವನ್ನು ಧ್ಯಾನಿಸಿ ನೋಡ್ರಿ, ನಿಮಗೆ ನಂಬಿಕೆ ಇದೆ ಎಂಬುದಾಗಿ ದೇವರು ಕೇಳಿರ್ತಾರೆ. ಹಾಲೆಲೂಯ. ಅದೇ ರೀತಿಯಾಗಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡಿವಿ. ನಂಬಿಕೆ ಅನ್ನೋದು ಬಹಳ ಬಹಳ ಪ್ರಾಧಾನ್ಯತೆ, ಬಹಳ ಪ್ರಾಮುಖ್ಯವಾದದ್ದು ಕ್ರೈಸ್ತ ಜೀವನದಲ್ಲಿ. ನಂಬಿಕೆ ಇಲ್ಲದೆ ನಾವು ಭಾನುವಾರ ಚರ್ಚ್ಗೆ ಹೋಗೋದ್ರಲ್ಲೂ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದ್ರಲ್ಲೂ ಯಾವ ಅರ್ಥನೂ ಇಲ್ಲ. ನಮ್ಮನ್ನ ಪರಿಸ್ಥಿತಿಗಳು ಅದಲು ಬದಲು ಮಾಡುವಾಗ, ನಮ್ಮನ್ನು ಕುಗ್ಗಿಸುವಾಗ, ಆ ಸಮಯದಲ್ಲಿ ನಾವು ಕ್ರೈಸ್ತರು ಅನ್ನೋದನ್ನ, ನಾವು ಕ್ರಿಸ್ತನ ಹಾಗೆ ಜೀವಿಸುವವರು ಅನ್ನೋದನ್ನ ತೋರಿಸಿಕೊಡಬೇಕು. ಹಾಲೆಲೂಯ. ನೋಡ್ರಿ, ಯೇಸು ಕ್ರಿಸ್ತನೊಟ್ಟಿಗೆ 12 ಶಿಷ್ಯರು ಯಾವಾಗಲೂ ಇರ್ತಾ ಇದ್ರು. ಅಲ್ಲೆಲ್ಲೂಯ. ಆತನು ಮಾಡಿದ ಅದ್ಭುತಗಳನ್ನ ನೋಡ್ತಾ ಇದ್ರು, ಅತಿಶಯಗಳನ್ನ ನೋಡ್ತಾ ಇದ್ರು. ಒಂದು ಬಾರಿ ಅವರು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿ ಬೀಸುತ್ತೆ. ಆ ಹಡಗಿನಲ್ಲಿ ಯೇಸು ಇದ್ದಾರೆ, ಆದ್ರೂ ಕೂಡ ಅವ್ರಿಗೇನಿಲ್ಲ, ನಂಬಿಕೆ ಇಲ್ಲ. ಹೌದಲ್ಲ, ಯೇಸು ಸ್ವಾಮಿ ಇರುವಾಗ ನಮಗೆ ಯಾಕೆ ಚಿಂತೆ ಎಂಬುದಾಗಿ ಅವರು ಅದ್ರ ಬಗ್ಗೆ ಚಿಂತೆ ಮಾಡದೆ ಇದ್ದಿರ್ಬೇಕಾಗಿತ್ತು. ಆದ್ರೆ ಅವರು ಯೇಸು ಸ್ವಾಮಿ ಇದ್ರೂ ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಅಯ್ಯೋ, ಬಿರುಗಾಳಿ ಬೀಸ್ತಾ ಇದೆ, ಅಲೆಗಳು ಎದ್ದೇಳ್ತಾ ಇದೆ, ನಾವ್ ಏನಾಗ್ಬಿಡ್ತೀವಿ, ದೋಣಿ ಮುಳುಗೋಗ್ಬಿಡುತ್ತೆ, ಹಾಗೆ ಹೀಗೆ ಎಂಬುದಾಗಿ ಅವ್ರು ಹಾಗೆ ಕೂಗಿಕೊಳ್ತಾ ಇದ್ದಾರೆ. ಆಗ ದೇವರಲ್ಲಿ ಒಂದು ವಾಕ್ಯ ಹೇಳಿರ್ತಾರೆ. ನೀವು ಆ ವಾಕ್ಯವನ್ನು ಓದಬೇಕಾದ್ರೆ ದಯವಿಟ್ಟು ಗಮನಿಸಿ ಓದ್ರಿ. ಅಲ್ಲಿ ಅವಿಶ್ವಾಸಿಗಳೇ ಅಂತ ದೇವರು ಹೇಳಿರೋದಿಲ್ಲ. ಯೇಸು ಕ್ರಿಸ್ತನ ಅಲ್ಲಿ ಒಂದು ಮಾತು ಹೇಳಿರ್ತಾರೆ, ಅಲ್ಪ ವಿಶ್ವಾಸಿಗಳೇ, ಅವಿಶ್ವಾಸಿಗಳೇ ಅಲ್ಲ, ಅಲ್ಪ ವಿಶ್ವಾಸಿಗಳೇ. ಅಂದ್ರೆ ಅವರಿಗೆ ನಂಬಿಕೆ ಇದೆ, ಆದ್ರೆ ಅಲ್ಪವಾಗಿದೆ. ಅಲ್ಪ ವಿಶ್ವಾಸಿಗಳು, ಅವಿಶ್ವಾಸಿಗಳಲ್ಲ. ನಾವು ಈ ದಿನ ಅವಿಶ್ವಾಸಿಗಳಂತೂ ಅಲ್ಲ, ರಕ್ಷಣೆ ಹೊಂದಿರುವ ಕ್ರೈಸ್ತರು ವಿಶ್ವಾಸಿಗಳಾಗಿದ್ದೇವೆ, ಆದರೆ ಅಲ್ಪ ವಿಶ್ವಾಸ ಉಳ್ಳವರಾಗಿದ್ದೇವೆ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನದಲ್ಲಿ ಯೇಸು ಇದ್ದಾರೆ ಅನ್ನೋದನ್ನ ನೀವು ನಂಬ್ರಿ. ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ಮುಟ್ಟುವವನು, ನಿನ್ನನ್ನು ತಾಕುವವನು ನನ್ನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ. ಹಾಲೆಲೂಯ. ಆ ದಿನ ವಾಕ್ಯಗಳನ್ನ ತೆಗೆದುಕೊಳ್ಳೋದೇ ಇಲ್ಲ. ಒಂದು ಸಮಸ್ಯೆ ಬರುವಾಗ, ಒಂದು ಹೋರಾಟ ಬರುವಾಗ, ಒಂದು ಉಪದ್ರವ ಬರುವಾಗ, ಹೌದಲ್ಲ, ನಾನು ಯಾಕೆ ಚಿಂತೆ ಮಾಡಬೇಕು, ನಾನು ಪ್ರಾರ್ಥನೆ ಅಲ್ವಾ ಮಾಡಬೇಕು, ನಾನು ಈ ಸಮಯದಲ್ಲಿ ಯೇಸುವನ್ನಲ್ವಾ ಹೆಚ್ಚಾಗಿ ನಂಬಬೇಕು, ಆತನ ಮೇಲಲ್ವಾ ನಾನು ಒರಗಿಕೊಳ್ಳಬೇಕು, ಆತನನ್ನಲ್ವಾ ಆಧಾರ ಮಾಡಿಕೊಳ್ಬೇಕು ಅನ್ನೋದು ನಿನ್ನ ಸ್ವಂತ ಬುದ್ಧಿಗೆ ಅದು ಬರಬೇಕು. ಅಲ್ಲೆಲ್ಲಿ ಅದನ್ನ ಬಿಟ್ಟು ಅದನ್ನೆಲ್ಲ ತಲೆ ಮೇಲೆ ಹಾಕೊಳ್ಳೋದು. ಅಯ್ಯೋ, ನಾಳೆ ಫೈನಾನ್ಸ್ ಅವ್ರು ಬರ್ತಾರೆ, ಏನ್ ಮಾಡೋದು, ಅಯ್ಯೋ ನಾಳೆ ನಾನು ಈ ಚೀಟಿ ಕಟ್ಟಬೇಕು, ನಾಳೆ ಬಡ್ಡಿ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ನನ್ನ ಆರೋಗ್ಯಕ್ಕೆ ಈ ರೀತಿ ಒಂದು ಖರ್ಚಿದೆ, ಮಾತ್ರೆಗಳಿಗೆ ಔಷಧಿಗಳಿಗೆ ಈ ರೀತಿ ಒಂದು ಖರ್ಚಿದೆ, ನಾನು ಏನು ಮಾಡೋದು? ಹಾಲೆಲೂಯ. ದಯವಿಟ್ಟು ಏನು ಮಾಡೋದು ಅನ್ನೋ ಪ್ರಶ್ನೆ ಬರುವಾಗ ಕೂತು ಪ್ರಾರ್ಥನೆ ಮಾಡಬೇಕು ಅನ್ನೋದು ನಿನ್ನ ಮನಸ್ಸಿಗೆ ಬರಲಿ, ನಿನ್ನ ತಲೆಗೆ, ನಿನ್ನ ಬುದ್ಧಿಗೆ ಅದು ಬರಲಿ. ಹಾಲೆಲೂಯ. ಏನು ಮಾಡಬೇಕು ಅಲ್ಲ, ಪ್ರಾರ್ಥನೆ ಮಾಡಬೇಕು. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ನಾವು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಕೂಡ ಉದ್ದಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯ. ಅದೇ ಮತ್ತಾಯ 6:26 ಹೇಳಿರೋದು, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯಲು ಯಾರಿಂದ ಆದೀತು ಆಗೋದಿಲ್ಲ. ದೇವರ ವಾಕ್ಯ ಹೇಳಿರುವ ಹಾಗೆ ನಿಮ್ಮ ಭೂಯಾತ್ರೆ ಎಲ್ಲಾ ಚಿಂತೆನೆ ಯೆಹೋವನಿಗೆ ವಹಿಸಿ ಬಿಡ್ರೆ,
ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕ್ರಿ. ನೀವು ಚಿಂತೆ ಮಾಡೋದನ್ನ ನಿಲ್ಲಿಸಿಬಿಡ್ರಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಚಿಂತೆಗಳು ಬರುವಾಗ, ಸಮಸ್ಯೆಗಳು ಹೆಚ್ಚಾಗುವಾಗ ನೀವು ಆ ಸಮಸ್ಯೆಗಳಿಗೆ ಹೇಳಬೇಕು, ಈ ಸಮಸ್ಯೆಗಿಂತ ನನ್ನ ಯೇಸು ದೊಡ್ಡವರು ಎಂಬುದಾಗಿ. ಅದನ್ನ ಬಿಟ್ಟು ನೀವು ಮನುಷ್ಯರ ಬಳಿ, ಯೇಸುವಿನ ಬಳಿ ಬಂದು ಹೇಳೋದು, ಅಪ್ಪ ಇಷ್ಟು ದೊಡ್ಡ ಸಮಸ್ಯೆ ಇದೆ, ಇಷ್ಟು ದೊಡ್ಡ ರೋಗ ಇದೆ, ಇಷ್ಟು ದೊಡ್ಡ ಕಣ್ಣೀರಿದೆ, ಇಷ್ಟು ದೊಡ್ಡ ಅವಮಾನ ಇದೆ. ಅಲ್ಲ, ಅವಮಾನಕ್ಕೆ ಹೇಳು, ಏ ಅವಮಾನವೇ ನನ್ನಿಂದ ದೂರ ಹೋಗು, ನನ್ನೊಳಗಿರುವ ಯೇಸು ದೊಡ್ಡವರು. ಏ ಕಷ್ಟವೇ ನನ್ನಿಂದ ದೂರ ಹೋಗು, ನನ್ನಲ್ಲಿರುವ ಯೇಸು ದೊಡ್ಡವರು. ಏ ಸಾಲವೇ ನನ್ನಿಂದ ದೂರ ಹೋಗು, ಆ ಸಾಲಕ್ಕಿಂತ ನನ್ನ ಯೇಸು ದೊಡ್ಡವರು ಅಂತ ಪರಿಸ್ಥಿತಿಯನ್ನು ನೋಡಿ ಯೇಸುವನ್ನ ಹೆಚ್ಚಿಸಿ, ಯೇಸುವನ್ನ ನಂಬಿ ನಿನ್ನ ಬಾಯಿಂದ ಪ್ರತಿ ಬಾರಿ ಆತನನ್ನ ಮಹಿಮೆ ಪಡಿಸಿ ಮಾತಾಡೋದನ್ನ ಕಲ್ತ್ಕೊ. ಪ್ರಿಯ ದೇವರ ಮಗುವೆ, ನೀನು ಯಾವಾಗ ಚಿಂತೆ ಮಾಡೋದನ್ನ ನಿಲ್ಲಿಸಿ ಆ ಪರಿಸ್ಥಿತಿಗಳಿಗೆ ಯೇಸುವಿನ ಕುರಿತು ಹೇಳ್ತೀಯೋ, ನಿನ್ನ ಜೀವನದಲ್ಲಿ ಯೇಸುವಿನ ಎಷ್ಟು ಮುಖ್ಯವಾಗಿ ತೋರಿಸ್ತೀಯೋ, ಆಗ ನಿನ್ನ ಪರಿಸ್ಥಿತಿ ಬದಲಾಗುತ್ತೆ. ದಯವಿಟ್ಟು ಈ ವಾಕ್ಯ ಕೇಳ್ತೀರೋ ನೀವು ಅನೇಕರು ಚಿಂತೆಯಲ್ಲಿ ಮುಳುಗಿದ್ದೀರಾ, ನೀವು ಆರೋಗ್ಯದ ಕುರಿತು ಚಿಂತೆನ, ಅನೇಕರು ಹಾಸಿಗೆ ಮೇಲೆ ಮಲಗಿಕೊಂಡಿದ್ದೀರಾ. ನಿಮ್ಮ ಹಾಸಿಗೆಯಲ್ಲಿ ಹೇಳ್ರಿ, ಈ ಹಾಸಿಗೆ ತುಂಬಾ ದಿನ ಇರೋದಿಲ್ಲ, ನಾನು ಹೀಗೆ ಮಲಗಿಕೊಂಡಿರೋದಿಲ್ಲ, ಸಮಸ್ಯೆಗಳು ನನ್ನನ್ನು ಬಿಟ್ಟು ಹೋಗ್ತವೆ, ಈ ವ್ಯಾಧಿ ನನ್ನನ್ನು ಬಿಟ್ಟು ಹೋಗುತ್ತದೆ. ಯಾಕೆ ಅಂದ್ರೆ ನನ್ನಲ್ಲಿರುವ ಯೇಸು ದೊಡ್ಡವರು. ಏ ಸಾಲವೇ ತುಂಬಾ ದಿನ ನನ್ನ ಹತ್ರ ನೀನು ಹೋರಾಡೋದಿಲ್ಲ, ಇದಕ್ಕಿಂತ ಯೇಸು ದೊಡ್ಡವರು. ಪ್ರತಿ ವಿಷಯಕ್ಕೆ ವಾಕ್ಯ ಹೇಳ್ರಿ. ನೋಡ್ರಿ, ಪಾರ್ಶ್ವವಾಯು ರೋಗಿಗೆ ಒಂದು ದಿನ ಅದ್ಭುತ ಮಾಡಿದಂತ ದೇವರು ನಿಮಗೂ ಕೂಡ ಒಂದು ದಿನ ಅದ್ಭುತ ಮಾಡ್ತಾರೆ. ಅಲ್ಲಿ ದೇವರ ವಾಕ್ಯಗಳನ್ನು ನೆನಪಿಸ್ಕೊಳ್ರಿ. ಸಾಲ ಇದೆಯಾ ಹೇಳ್ರಿ, ನನ್ನ ಕೈ ಕೊಡುವ ಕೈಯಾಗಿ ಮಾರ್ಪಡುತ್ತದೆ ಎಂಬುದಾಗಿ ವಾಕ್ಯವನ್ನು ನಂಬಿ ಹೇಳ್ರಿ. ನನಗೆ ಈ ಚಿಂತೆ ಬರ್ತಾ ಇದೆಯಾ, ಈ ಚಿಂತೆನ ಯೇಸುವಿನ ನಾಮದಲ್ಲಿ ಕದರಿಸ್ತೇನೆ, ನನ್ನ ಚಿಂತೆನ ಯೆಹೋವನಿಗೆ ನಾನು ವಹಿಸ್ಬಿಡ್ತಾ ಇದ್ದೇನೆ. ಆತ ಮೇಲೆ ನಾನು ಇಂದಿನಿಂದ ಭರವಸೆಯಿಂದ ಇರ್ತೀನಿ, ಇದರ ಕುರಿತು ನಾನು ಚಿಂತೆ ಮಾಡೋದಿಲ್ಲ, ನಾನು ಭರವಸೆಯಿಂದ ಇರ್ತೇನೆ, ಯೆಹೋವನಿಗೆ ಕಾರ್ಯವನ್ನು ವಹಿಸಿಬಿಡ್ತೇನೆ, ಅವ್ರು ನೋಡಿಕೊಳ್ತಾರೆ ಅಂತ ನೀವು ಯಾವಾಗ ಹೇಳೋಕೆ ಅಭ್ಯಾಸ ಮಾಡಿಕೊಳ್ತಾರೋ ಆಗ ಮಾತ್ರನೇ ದೇವರು ನಿಮ್ಮನ್ನ ಕಾರ್ಯ ಮಾಡೋಕ್ಕಾಗೋದು. ಆಗ ಮಾತ್ರವೇ ದೇವರು ನಿಮಗಾಗಿ ಒಂದು ಅದ್ಭುತವನ್ನ ಮಾಡೋದಕ್ಕೆ ಸಾಧ್ಯ. ಎಲ್ಲಿವರೆಗೂ ನಮಗೆ ಸಮಸ್ಯೆಗಳು ಗೊತ್ತಾ, ಎಲ್ಲಿವರೆಗೂ ಉಪದ್ರವಗಳು ಗೊತ್ತಾ? ಈ ದಿನ ಒಂದು ಪ್ರಿಯ ಸೇವಕರ ಸಂದೇಶವನ್ನ ನಾನು ಕೇಳಬೇಕಾದ್ರೆ ಒಂದು ಹಿರಿಯ ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು. ಅವರಿಗೆ ಅನೇಕ ವರ್ಷಗಳು ಮಕ್ಕಳಿರಲಿಲ್ಲ. ಆಗ ಅನೇಕ ವರ್ಷಗಳು ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಒಂದು ಸೇವೆಗಾಗಿ ಅವರು ಹೋಗಿದ್ದಾಗ ಅಲ್ಲಿ ಸೇವೆಯೆಲ್ಲ ಮುಗಿಸಿ ಬರಬೇಕಾದ್ರೆ ಅವರಿಗೆ ಇಂಥ ಒಂದು ಅನುಭವವುಳ್ಳ ಒಂದು ಸೇವಕರು, ಅವರಿಗೆ ಗೊತ್ತೇ ಇಲ್ಲ ಇವ್ರಿಗೆ ಮಕ್ಕಳು ಇಲ್ಲ ಅನ್ನೋ ವಿಷಯ. ಆಗ ಅವರು ಹೇಳಿದ್ರಂತೆ, ಸಹೋದರ, ನಿನ್ನನ್ನ ದೇವರಿಗೆ ರೂಪಿಸುವಂತ ಒಂದು ಕಾರ್ಯದಲ್ಲಿದ್ದಾರೆ, ನಿನ್ನನ್ನು ರೂಪಿಸಿ ನಿನ್ನ ಮೂಲಕ ದೇವರನ್ನ ಮಹಿಮೆ ಪಡಿಸಿ ಆಮೇಲೆ ನಿನಗೊಂದು ಸಂತಾನ ಭಾಗ್ಯ ಕೊಡ್ತಾರೆ ಎಂಬುದಾಗಿ. ಹಾಲೆಲ್ಲೂಯ. ಆಗಿನಿಂದ ಅವರು ದೇವರ ಕೈಲಿ ಪ್ರತಿದಿನ ದೇವರೇ ನನಗೆ ಮಗು ಕೊಡು ಅನ್ನೋದನ್ನ ಪ್ರಾರ್ಥಿಸೋದನ್ನ ಬಿಟ್ಟು ದೇವರೇ ನನ್ನನ್ನು ರೂಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಹೌದು ಪ್ರಿಯ ದೇವರ ಮಕ್ಕಳೇ, ಆ ರೀತಿಯಾಗಿ ಅವರು ಮಾಡುವಾಗ ಈ ದಿನ ಅವರಿಗೆ 3 ಜನ ಮಕ್ಕಳಿದ್ದಾರೆ. ಅನೇಕ ವರ್ಷಗಳು ಮಕ್ಕಳಿಲ್ಲ, ಅನೇಕ ನಿಂದೆ ಅವಮಾನಗಳೊಟ್ಟಿಗೆ ಇದ್ರು. ಈಗ ದೇವರಿಗೆ ಅವರು ಯಾವಾಗ ತನ್ನನ್ನು ರೂಪಿಸೋದಕ್ಕೆ ಬಿಟ್ಟು ಕೊಟ್ರು, ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಒಳಪಟ್ರು, ಭರವಸೆಯಿಂದ ದೇವರಲ್ಲಿ ಕಾದಿದ್ರು, ಈಗ ದೇವರು 3 ಮಕ್ಕಳನ್ನು ಕೊಟ್ಟು ಉನ್ನತವಾದ ಸೇವೆ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಅದೇ ನಿಮ್ಮ ಜೀವನದಲ್ಲೂ ಕೂಡ ದೇವರು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ದಿನ ಅನೇಕ ಚಿಂತೆಗಳಲ್ಲಿ ಇದ್ದೀರಾ, ದುಃಖದಲ್ಲಿದ್ದೀರಾ, ಭಾರದಲ್ಲಿದ್ದೀರಾ. ಇದು ಎಲ್ಲದಕ್ಕೂ ಬಾಯ್ ಹೇಳಿ, ನನ್ನ ಯೇಸು ಜೀವಿಸುವಂತನಾಗಿದ್ದಾನೆ. ಯೇಸು ನಮಗಾಗಿ ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯ ಒಂದು ಇಲ್ಲ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ಬಹಳ ಇದೆ, ಆದರೆ ನನ್ನ ಯೇಸುವಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಮ್ಮ ಜೀವನದಲ್ಲಿ ದೇವರು ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ದೇವರ ಚಿತ್ತವಾದ ಒಂದು ದಿನ ನಮ್ಮ ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ನಾವು ನೆನೆಸಿಕೊಂಡ ಹಾಗೆಲ್ಲ ನನ್ನ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆದರೆ ಯಾವತ್ತು ನಮ್ಮ ಸ್ವಾರ್ಥವಾಗಿ ನಾವು ಕೇಳೋದಿಲ್ಲ. ದೇವರೇ ಚಿತ್ತವಾದರೆ, ನಿನ್ನ ಚಿತ್ತವಾದರೆ ನೋಡ್ರಿ, ಪ್ರತಿ ವಿಷಯದಲ್ಲಿ ಆತನ ಚಿತ್ತದಂತೆ ನಡೆಯೋದಕ್ಕೆ ನಿಮ್ಮನ್ನು ಬಿಟ್ಟು ಕೊಡ್ರಿ. ಆತನ ಮೇಲೆ ಭರವಸೆ ಬಿಡ್ರಿ. ಖಂಡಿತವಾಗಿ ಆತನ ಕೈ ಬಿಡೋದಿಲ್ಲ, ನಮ್ಮನ್ನು ತೊರೆಯೋದಿಲ್ಲ. ಈ ದಿನ ಕೀರ್ತನೆ 37:5 ಪ್ರಕಾರ ನಿಮಗೆ ಯಾವ್ಯಾವ ಚಿಂತೆ ಇದೆಯೋ ಅದನ್ನೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಯೇಸು ನಾಮದಲ್ಲಿ ಕರ್ತನೆ, ಈ ಸಾಲವನ್ನು ನಿನಗೆ ವಹಿಸ್ತಾ ಇದ್ದೀನಿ, ಈ ರೋಗವನ್ನು ನಿನಗೆ ವಹಿಸ್ತಾ ಇದ್ದೀನಿ, ಈ ಸಮಸ್ಯೆಯನ್ನು ನಿನಗೆ ವಹಿಸ್ತಾ ಇದ್ದೀನಿ, ಈ ಮಗನನ್ನು ನಿನಗೆ ವಹಿಸ್ತಾ ಇದ್ದೀನಿ, ಈ ಮಗಳನ್ನು ನಿನಗೆ ವಹಿಸ್ತಾ ಇದ್ದೀನಿ, ನನ್ನ ಗಂಡನನ್ನು ನಿನಗೆ ವಹಿಸ್ತಾ ಇದ್ದೀನಿ, ನನ್ನ ತಂದೆಯನ್ನು ನಿನಗೆ ವಹಿಸ್ತಾ ಇದ್ದೀನಿ. ಇನ್ನು ಯಾವ ಪರಿಸ್ಥಿತಿ ನಿಮ್ಗಿದೆಯೋ ಎಲ್ಲವನ್ನ ಅವರಿಗೆ ವಹಿಸಿ ನೋಡ್ರಿ. ನೀವು ಅದರ ನಂತರ ಭರವಸೆಯಿಂದ ಜನರು ನೋಡ್ಬೇಕು, ನಿಮ್ಗೆ ಏನಾದ್ರು
ಮುಚ್ಚಿಟ್ಟಿದ್ಯಾ. ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ಸಾಲ ಇದೆ, ಇಷ್ಟೊಂದು ರೋಗ ಇದೆ, ಯಾವಾಗ ನೋಡಿದ್ರು ಸಂತೋಷವಾಗಿರ್ತೀರಾ, ಯಾವಾಗ ನೋಡಿದ್ರು ಪ್ರಾರ್ಥನೆ ಅಂತೀರಾ. ಹೇಳ್ಬೇಕು ರೀ, ಆವಾಗಲೇ ನಮ್ಮಲ್ಲಿರೋ ಯೇಸು ಲೋಕಕ್ಕೆ ಗೊತ್ತಾಗೋದು. ಆ ರೀತಿ ಜೀವಿಸೋದನ್ನ ನೀವು ಕಲ್ತ್ಕೊಳ್ರಿ. ಯಾವಾಗ್ಲೂ ಲೋಕದವ್ರ ಮುಂದೆ ಚರ್ಚ್ಗೆ ಹೋಗೋ ನೀವುಗಳು ಚಿಂತೆ 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 ಅಂತ ಕುಗ್ಗಿ ಹೋಗಿ ಇರೋದೇ ಆದ್ರೆ ಯೇಸು ನಾಮ ಹೇಗೆ ಮಹಿಮೆ ಹೊಂದುತ್ತೆ? ಆತನ ಜೀವಂತವಾಗಿರುವ ದೇವರು ಸತ್ತಿರುವ ದೇವರಲ್ಲ, ಸತ್ತು ಮರಣವನ್ನು ಗೆದ್ದ ದೇವರಾಗಿದ್ದಾರೆ. ಹಾಲೆಲ್ಲೂಯ. ಸತ್ತು ಮರಣವನ್ನು ಗೆದ್ದ ದೇವರನ್ನು ಆರಾಧಿಸುವ ನಾವು ಈ ದಿನ ಆ ಜೀವಿಸುವ ಯೇಸುವನ್ನ ಲೋಕಕ್ಕೆ ತೋರಿಸೋಣ. ಚಿಂತೆ ಎಲ್ಲ ಬಿಟ್ಟ ಹಾಕ್ರಿ, ದುಃಖವೆಲ್ಲ ಬಿಟ್ಟ ಹಾಕ್ರಿ, ಯೇಸುವಿಗೆ ಹೇಳ್ರಿ, ಏಸಪ್ಪ ನಿನ್ನಿಂದ ಸಾಧ್ಯ ದೇವರೇ, ಈ ದಿನ ನಾನು ಎಲ್ಲ ನಿನ್ಗೆ ವಹಿಸ್ಬಿಟ್ಟಿದ್ದೇನೆ, ನಾನು ಸಂತೋಷವಾಗಿರ್ತೀನಿ ಅಂತ ಪ್ರತಿ ಸಾರಿ ನಿಮ್ಮ ಸಮಸ್ಯೆಗೆ ಸವಾಲು ಹಾಕ್ರಿ. ಸಮಸ್ಯೆ ನೀನೆಲ್ಲ ತುಂಬಾ ದಿನ ನನ್ನ ಜೊತೆ ಟ್ರಾವೆಲ್ ಮಾಡೋದಿಲ್ಲ, ನನ್ನ ಕುಟುಂಬದಲ್ಲಿ ತುಂಬಾ ದಿನ ನೀನ್ ಇರೋದಿಲ್ಲ, ನಿನ್ಗೆ ಇರೋದಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನೊಳಗಿರುವ ನನ್ನ ಕುಟುಂಬದಲ್ಲಿರುವ ಯೇಸು ದೊಡ್ಡವರು ಎಂಬುದಾಗಿ ನೀವು ಹೇಳಿ ನೋಡ್ರಿ. ನಿಮ್ಮ ಎಲ್ಲ ಪರಿಸ್ಥಿತಿಗಳು ತಲೆ ಕೆಳಗಾಗುತ್ತೆ. ಯಾಕಂದ್ರೆ ಜಯ ಕೊಡುವ ದೇವರು, ಅದ್ಭುತ ಮಾಡುವ ದೇವರು, ಸರ್ವಶಕ್ತನಾದ ದೇವರು ನಮ್ಮೊಟ್ಟಿಗಿದ್ದಾರೆ. ನಿಶ್ಚಯವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮ ಎಲ್ಲ ಚಿಂತೆಗಳು ಕೂಡ ಯೇಸುವಿನ ನಾಮದಲ್ಲಿ ನೀಗಿ ಹೋಗಿದೆ ಎಂಬುದಾಗಿ ನಾನು ಈ ವಾಕ್ಯ ಹೇಳುವಾಗಲೇ ನಂಬ್ತೇನೆ. ನೀವು ಸಹ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಂಬಿರಿ. ಯೇಸುವಿಗೆ ಎಲ್ಲ ಸಾಧ್ಯ, ಆತನಿಗೆ ಅಸಾಧ್ಯ ಒಂದು ಇಲ್ಲ. ನನ್ನ ಚಿಂತೆ ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ, ನಾನು ಭರವಸೆದಿಂದ ಇರ್ತೇನೆ, ಅವ್ರು ನೋಡಿಕೊಳ್ತಾರೆ ಎಂಬುದಾಗಿ. ಆ ರೀತಿ ನೀವು ನಂಬಿದ ಕೂಡಲೇ ಅದ್ಭುತ ನಡೆದ ಹಾಗಿದೆ. ದೇವರ ಅದ್ಭುತನ ಮಾಡಿ ಮುಗಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಹೇಳ್ರಿ. ಎಲ್ಲ ಮಹಿಮೆ ನಾನು ದೇವರಿಗೆ ಸಲ್ಲಿಸ್ತೇನೆ. ನಿಶ್ಚಯವಾಗಿ ಈ ವಾಕ್ಯ ನಿಮಗೂ ನಿಮ್ಮ ಆತ್ಮೀಯ ಜೀವನಕ್ಕೂ ಪ್ರಯೋಜನವಾಗಿದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಅದೇ ರೀತಿಯಾಗಿ ಮತ್ತೊಂದು ಸಾರಿ ನಿಮ್ಮಲ್ಲಿ ಮತ್ತೊಂದು ಸಾರಿ ನಿಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅನೇಕರು ಪ್ರತಿನಿತ್ಯ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಅದಕ್ಕಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ವಂದನೆಗಳನ್ನ ಹೇಳ್ತೇನೆ. ಇನ್ನು ಯಾರೆಲ್ಲ ದಯವಿಟ್ಟು ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ, ಶೇರ್ ಮಾಡ್ತಾ ಇಲ್ವೋ, ಲೈಕ್ ಮಾಡ್ತಿಲ್ವೋ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದರ ಮೂಲಕವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಅದೇ ರೀತಿಯಾಗಿ ಪ್ರತಿನಿತ್ಯ ಸೇವೆಗಳಿಗಾಗಿ ಒಂದೇ ಒಂದು ಕ್ಷಣವಾದರೂ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಕರ್ತನನ್ನು ನಿಶ್ಚಯವಾಗಿ ನಂಬ್ತೇನೆ. ಎಲ್ಲ ಮಹಿಮೆ ದೇವರಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.